ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರೆ ಟೆಕ್ನೋಪ್ರಭ್ದೇವ್ ಯೂಟ್ಯೂಬ್ ಚಾನಲ್. ನೀವು ಕೂಡ ನಂತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ನೀವು ಯೋಚಿಸಿದ್ರೆ, ಹಾಗೆ ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಯೂಟ್ಯೂಬರ್ ಆಗಬೇಕಂತ ಇಷ್ಟ ಆಗಿದ್ದರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಯಾವ ಥರ ಮಾಡಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಾನು ಈ ವಿಡಿಯೋದಲ್ಲಿ ಫುಲ್ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಮೊಬೈಲ್ನಿಂದ ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಆ್ಯಪ್ ಅಪ್ಡೇಟ್ ಆಗ್ತಾ ಇರುತ್ತೆ, ಫೀಚರ್ ಬೇರೆ ಬೇರೆ ಥರ ಬರ್ತಾ ಇರುತ್ತೆ. 2024ರಲ್ಲಿ ಯಾವ ಥರ ಇದೆ, ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೊಂದು ಜಿಮೇಲ್ ಅಕೌಂಟ್ ಬೇಕಾಗುತ್ತೆ. ಇವಾಗ ಪ್ರತಿಯೊಂದು ಫೋನಲ್ಲೂ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿನೇ ಆಮೇಲೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದ್ರೆ ಓಕೆ, ಇಲ್ಲ ಅಂದರೆ ನೀವು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ಜಿಮೇಲ್ ಅಕೌಂಟ್ ಯಾವ ಥರ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಅದನ್ನು ಹೇಳ್ತಾ ಹೋದರೆ ನಿಮಗೆ ಈ ವಿಡಿಯೋ ದೊಡ್ಡದಾಗುತ್ತೆ ತುಂಬ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಎಲ್ಲರ ಹತ್ರನೂ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಹತ್ರ, ಪ್ರತಿಯೊಂದು ಮೊಬೈಲಲ್ಲೂ ಕೂಡ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಅದರಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೋದು. ಯಾಕಂದರೆ ಜಿಮೇಲ್ ಅಕೌಂಟ್ ಇಲ್ಲ ಅಂದರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜಿಮೇಲ್ ಅಕೌಂಟ್ ಯಾವ ಥರ ಅಂದರೆ ಇದು ಒಂಥರ ಅಡಿಪಾಯ ಇದ್ದ ಹಾಗೆ. ಯೂಟ್ಯೂಬ್ ಚಾನಲ್ ಜಿಮೇಲ್ ಅಕೌಂಟು ಯೂಟ್ಯೂಬ್ ಚಾನಲ್ಗೋಸ್ಕರ ಅಡಿಪಾಯ ಇದ್ದಂಗೆ. ಅದು ಇದ್ರೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಬೇಕಂದರೆ, ಒಂದು ಜಿಮೇಲ್ ಅಕೌಂಟ್ ಬೇಕು, ಹಾಗೆ ಒಂದು ಫೋನ್ ನಂಬರ್ ಬೇಕು, ನಿಮ್ಮ ಮೊಬೈಲ್ ಬೇಕು. ಇವು ಮೂರು ಇದ್ದರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲಿಂದ ಕ್ರೋಮ್ ಬ್ರೌಸರ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ m.youtube.com ಅಂತ ಟೈಪ್ ಮಾಡಿ. m.youtube.com ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ಮೇಲೆ ಏನಾಗುತ್ತೆ, ಅದು ಈ ಥರ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಹಾಕಬೇಕು. ಅಂದರೆ ಏನಾಗುತ್ತೆ, ಸೇಮ್ ಲ್ಯಾಪ್ಟಾಪ್ದಲ್ಲಿ ಯಾವ ಥರ ಓಪನ್ ಆಗುತ್ತಲ್ಲ ಆ ಥರ ಓಪನ್ ಆಗುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನೀವು ಡೆಸ್ಕ್ಟಾಪ್ ಸೈಟ್ ಮೇಲೆ ಹಾಕಬೇಕು. ಹಾಕಿದ ಮೇಲೆ ನಿಮ್ಮ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಜಿಮೇಲ್ ಅಕೌಂಟ್ ಇರುತ್ತಲ್ಲ ಆ ಅಕೌಂಟ್ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಯಿತು. ಓಪನ್ ಯಾವ್ದು ಇಷ್ಟ ಇದೆಯಲ್ಲ ಆ ಚಾನಲ್ ನೇಮ್ನ ಇಕ್ಬೋದು. ಚಾನಲ್ ನೇಮ್ ಅಂದ್ರೆ ಹಾಗೆ ರ್ಯಾಂಡಮ್ ಆಗಿ ಹೆಸರು ಇಕ್ಬೇಡಿ. ಯಾಕಂದರೆ ಫಸ್ಟಿಗೆ ನೀವು ಇದು ಪ್ರಿಪೇರ್ ಆಗಿ ಯಾವ ಚಾನಲ್ ಹೆಸರು ಇಕ್ಬೇಕಪ್ಪ, ಇದಕ್ಕೆ ಯಾವ ಚಾನಲ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯಾವ ಕೆಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಿರಲ್ಲ ಆ ಕೆಟಗರಿ ತಕ್ಕ ಹಾಗೆ ನೀವು ಯೂಟ್ಯೂಬ್ ಚಾನಲ್ನ ಹೆಸರು ಇಕ್ಬೇಕಾಗುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹೆಸರಿನ ಥರ ಬೇರೆಯವರ ಯೂಟ್ಯೂಬ್ ಚಾನಲ್ ಹೆಸರು ಇರಬಾರ್ದು. ಆ ಥರ ನೀವು ಹೆಸರು ಇಕ್ಬೇಕು. ಓಕೆ, ನಾನೀಗ ಸದ್ಯಕ್ಕೆ ಕನ್ನಡ ಮೋಟಿವೇಶನ್ ಅಂತ ಹಾಕ್ತೀನಿ ಹೆಸರು. ನಾನು ಕನ್ನಡ ಮೋಟಿವೇಶನ್ ಅಂತ ಹಾಕ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಹ್ಯಾಂಡಲ್ ಅಂತಿದೆ ನೋಡಿ, ಈ ಹ್ಯಾಂಡಲ್ ಮೇಲೂ ಸೇಮ್ ಅದೇ ಥರನೇ ಹೆಸರು ಹಾಕಬೇಕು. ಕನ್ನಡ ಮೋಟಿವೇಶನ್ ಇದು ಯಾಕೆ ಮೋಟಿವೇಶನ್ ಕ್ವಿಟ್ಸ್, ಇದು ಒಂಥರ ಚೆನ್ನಾಗಿದೆ. ಮೇಲೇನೂ ನಾನು ಮೋಟಿವೇಶನ್ ಕ್ವಿಟ್ಸ್ ಅಂತಲೇ ಇಕ್ತೀನಿ. ಕರೆಕ್ಟ್ ಆಗಿದೆ. ಸ್ವಲ್ಪ ಲಾಂಗ್ ಆಗಿರುತ್ತೆ, ಆಮೇಲೆ ಸರ್ಚಿಂಗಲ್ಲಿನೂ ಬೇಗ ಬರುತ್ತೆ. ಇದು ಮೋಟಿವೇಶನ್ ಕ್ವಿಟ್ಸ್. ಇದು ನೋಡಿ ಇಲ್ಲಿ ಕೆಳಗಡೆ ಎಸ್ ಅಂತ ಬಂತಲ್ಲ, ಇದು ಕನ್ನಡ ಮೋಟಿವೇಶನ್. ನೋಡಿ ಈ ಥರ ಈ ಹೆಸರಿಂದು ಯಾವುದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿಲ್ಲ, ಕ್ರಿಯೇಟ್ ಚಾನಲ್ ಇಲ್ಲ. ಬೈ ಚಾನ್ಸ್ ಕ್ರಿಯೇಟ್ ಆಗಿದ್ರೆ ಏನು ಬರುತ್ತೆ, ಇಲ್ಲಿ ಪಕ್ಕದಲ್ಲಿ ನಂಬರ್ಸ್ ಬರುತ್ತೆ, ಇಲ್ಲ ಬೇರೆ ಬೇರೆ ಹೆಸರು ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಕರೆಕ್ಟಾಗಿ ಡಿಸೈಡ್ ಮಾಡಿ ಆಮೇಲೆ ಇಲ್ಲಿ ಬರೀರಿ. ಇಲ್ಲಿ ಕ್ರಿಯೇಟ್ ಚಾನಲ್ ಅಂತಿದೆಯಲ್ಲ, ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮ್ಮದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯ್ತು. ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು. ಇದನ್ನು ಕಸ್ಟಮೈಸೇಷನ್ ಮಾಡಬೇಕಾಗುತ್ತೆ. ಕಸ್ಟಮೈಸೇಷನ್ ಮಾಡಿದ್ರೆ ಅಂದರೆ ಜನರಿಗೆ ಗೊತ್ತಾಗಬೇಕು ನೀವು ಯಾವ ಥರ ವಿಡಿಯೋ ಮಾಡ್ತಾ ಇರ್ತೀರಾ. ನಿಮ್ಮ
ಯೂಟ್ಯೂಬ್ ಬ್ಯಾನರು ಆಮೇಲೆ ಲೋಗೋ ಅದೆಲ್ಲ ಸೆಟ್ ಮಾಡಬೇಕು. ಅದಕ್ಕೆ ಕಸ್ಟಮೈಸೇಷನ್ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಫಸ್ಟ್ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು studio.youtube.com ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಅವಾಗ ಡೈರೆಕ್ಟ್ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಅದು ತೊಂದರೆ ಇರಲ್ಲ ನಿಮಗೆ, ಅವಾಗ ಬೇರೆ ಬೇರೆ ಥರ ಬರೋದಿಲ್ಲ, ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸೊ ನೀವು ಈ ಥರ ಟೈಪ್ ಮಾಡಿಬಿಟ್ಟು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನನ್ನ ಚಾನಲ್ ಓಪನ್ ಆಯಿತು. ಇದು ನೋಡಿ, ಇವಾಗ ನನ್ನ ಚಾನಲ್ ಓಪನ್ ಆಯಿತು. ಓಪನ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಚಾನಲ್ ಅಂತಿದೆ ನೋಡಿ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ನಾನು ಇಂಡಿಯಾದಿಂದ ಇದ್ದೀನಿ. ನೀವು ಯಾವ ದೇಶದಿಂದ ಇದ್ದೀರಾ ಆ ದೇಶದ್ದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಕೀವರ್ಡ್ಸ್ ಅಂತಿದೆ ನೋಡಿ. ಕೀವರ್ಡ್ಸ್ ಅಂದರೆ ಮೇನ್ ಮೇನ್ ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಿ ನೀವೇನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರಾಗಬೇಕು. ನಂದು ಕನ್ನಡ ಮೋಟಿವೇಶನ್ ಕ್ವಿಟ್ಸ್ ಅಂತಿದೆ, ಅದರದ್ದು ಒಂದು ಟ್ಯಾಗ್ ಹಾಕ್ತೀನಿ. ಟ್ಯಾಗ್ ಹಾಕಿದ್ಮೇಲೆ ಇಲ್ಲಿ ಯಾಕಂದರೆ ಮೇನ್ ನಿಮ್ಮದು ಯೂಟ್ಯೂಬ್ ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಇಲ್ಲಿ ನೀವು ಕೀವರ್ಡ್ಸ್ ಹಾಕ್ತಿರಲ್ಲ, ನಿಮ್ಮ ಚಾನಲ್ ಸರ್ಚ್ ಲಿಸ್ಟ್ ಬರೋಕ್ಕೋಸ್ಕರನೇ ಇಲ್ಲಿ ಇರೋದು. ನೀವು ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಮೇಲೆ ವಿಡಿಯೋ ಮಾಡ್ತಿರಲ್ಲ ಆ ಕ್ಯಾಟಗರಿ ತಕ್ಕ ಕೀವರ್ಡ್ಸ್ನ ಇಲ್ಲೆಲ್ಲ ಟೈಪ್ ಮಾಡಿ ಒಂದು ಟೈಪ್ ಮಾಡಿ ಹಾಕಬೇಕು. ಹಾಕಿದ ಮೇಲೆ ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ರ್ಯಾಂಕಲ್ಲಿ ಬರುತ್ತೆ. ನೀವು ಯಾವುದು ವಿಡಿಯೋ ಮಾಡಿರ್ತಿರಲ್ಲ ಯಾರು ಸರ್ಚ್ ಮಾಡ್ತಾರಲ್ಲ ಆವಾಗ ಅದು ಅಲ್ಲಿ ಕೆಳಗಡೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಕೀವರ್ಡ್ಸ್ ಹಾಕಬೇಕು. ಕ್ವಿಟ್ಸ್ ಅಂತ ಹಾಕಬೇಕು. ಸ್ವಲ್ಪ ಉಲ್ಟಾ ಪುಲ್ಟಾ ಹೆಸರು ಕೂಡ ಹಾಕಬೇಕು. ಕನ್ನಡ ಮೋಟಿವೇಶ್ನಲ್ ಕ್ವಿಟ್ಸ್ ಅಂತಿದ್ದಲ್ಲ ಅದನ್ನೇನು ಮಾಡಬೇಕು, ಕ್ವಿಟ್ಸ್ ಆಮೇಲೆ ಕನ್ನಡ ಆಮೇಲೆ ಮೋಟಿವೇಶನ್ ಆಮೇಲೆ ಸಕ್ಸಸ್ ಸ್ಟೋರಿ ಇನ್ಸ್ಪೈರಿಂಗ್ ಈ ಥರ ಎಲ್ಲ ಹಾಕಬೇಕು. ನಾನು ಸದ್ಯಕ್ಕೆ ಈ ಥರ ಎಲ್ಲ ಕ್ವಿಟ್ಸ್ ಹಾಕಬೇಕು. ಯಾಕಂದರೆ ಈ ಥರ ಎಲ್ಲ ಕ್ವಿಟ್ಸ್ ತುಂಬ ಸರ್ಚಲ್ಲಿ ಇರುತ್ತೆ. ಯೂಟ್ಯೂಬಲ್ಲಿ ನೀವು ಬೇಕಾದ್ರೆ ಬರೀ ಜಸ್ಟ್ ಕನ್ನಡ ಮೋಟಿವೇಶ್ನಲ್ ಕ್ವಿಟ್ಸ್ ಅಂತ ಹಾಕಿ ಇನ್ಸ್ಪೈರ್ ಸಕ್ಸಸ್ ಎಲ್ಲ ಬರ್ತವೆ. ಆಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಈ 3 ಆಪ್ಷನ್ ಇದೆ. ನಾನೇನು ಮಾಡ್ತೀನಿ, ಇಲ್ಲಿ ನೋ ಅಂತ ಸೆಟ್. ನೀವೇನಾದರೂ ಚಿಲ್ಡ್ರನ್ಸ್ ಬಗ್ಗೆ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಆಮೇಲೆ ಇಲ್ಲಿ ಕೆಳಗಡೆ ಆಟೋಮೆಟಿಕ್ ಕ್ಯಾಪ್ಷನ್ಸ್ ಇದನ್ನು ಎಸ್ ಅಂತ ಕೊಡಿ, ಯಾಕಂದರೆ ಆಟೋಮೆಟಿಕ್ ಕ್ಯಾಪ್ಷನ್ ಆಗಬೇಕು ನಮಗೆ. ಆಮೇಲೆ ಇಲ್ಲಿ ಏನಿಲ್ಲ. ಆಮೇಲೆ ಇಲ್ಲಿ ಫೀಚರ್ ಎಲಿಜಿಬಿಲಿಟಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇವ್ಯಾವು ಇನ್ನೂ ಎಲಿಜಿಬಲ್ ಆಗಿರಲ್ಲ. ನೀವು ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ತೋರಿಸುತ್ತೆ. ಆಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಇದನ್ನು ಯಾಕೆ ಹಾಕಬೇಕಂದ್ರೆ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಟೈಟಲ್ ಅಂತೂ ಹಾಕೋಕ್ಕಾಗಲ್ಲ, ಅಪ್ಲೋಡ್ ಡಿಫಾಲ್ಟ್ ಹಾಕೋಕ್ಕಾಗಲ್ಲ. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೋದು. ಯಾವ ಥರ ಹಾಕಬೇಕಂದ್ರೆ ಡಿಸ್ಕ್ರಿಪ್ಷನ್ ನಾನೇನು ಮಾಡ್ತೀನಿ, ಜಸ್ಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಬರೆದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಅಲ್ಲಿ ಹಾಕ್ತೀನಿ. ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿ. ಆಮೇಲೆ ಇಲ್ಲಿ ಲೈಕ್ ಶೇರ್ ಕಾಮೆಂಟ್ಸ್ ಇದೆಲ್ಲ ಕಾಮನ್ ಆಗೇ ಇರುತ್ತೆ. ಅದು ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಎಲ್ಲ ಹಾಕಿ ಬಿಡ್ತೀನಿ ನಾನು ಕಾಮೆಂಟ್ಸ್. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೊಂದು ಹಾಕಿಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೊಂದು ಹಾಕಿದ್ಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇಲ್ಲಿ ಏನಾಗಬೇಕು, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇಲ್ಲಿ ಲೈಸೆನ್ಸ್ನ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತಲೇ ಇಕ್ಕಿ. ಬೈ ಚಾನ್ಸ್ ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಕೆಟಗರಿ ಅಂತಿದೆ, ಮೇನ್ ಇಂಪಾರ್ಟೆಂಟ್ ಇದೆ. ಈ ಕೆಟಗರಿ ನೀವು ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ವ್ಯೂವೇ ಬರಲ್ಲ, ಯಾಕಂದರೆ ನೀವು ಕೆಟಗರಿನೇ ಸೆಲೆಕ್ಟ್ ಮಾಡಿಲ್ಲ. ಸೊ ನೀವು ಕೆಟಗರಿ ಸೆಲೆಕ್ಟ್ ಮಾಡಿ. ನಂದು ಎಜುಕೇಷನಲ್ಲಿ ಬರುತ್ತೆ. ಸೊ ನಾನು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ತೀನಿ. ಆಮೇಲೆ ಇಲ್ಲಿ
ವಿಡಿಯೋ ನೀವು ಯಾವ ಲ್ಯಾಂಗ್ವೇಜ್ ಮೇಲೆ ವಿಡಿಯೋ ಮಾಡ್ತಿರಲ್ಲ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕು. ನಾನು ಕನ್ನಡದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸೊ ನಾನು ಕನ್ನಡ ಅಂತ ಟಿಕ್ ಮಾಡ್ತೀನಿ. ಕನ್ನಡ ಟಿಕ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಇದಾದಮೇಲೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅಂದರೆ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ ಅಪ್ಲೋಡ್ ವಿಡಿಯೋಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂದರೆ ನೀವು ಎಲ್ಲಿ ನಿಮ್ಮ ಫೋಲ್ಡರಲ್ಲಿ ಯಾವ ಫೋಲ್ಡರಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿಕ್ಕಿರ್ತಲ್ಲ ಆ ಫೋಲ್ಡರಲ್ಲಿ ಬರುತ್ತೆ. ನೀವು ಟಿಕ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಈಸಿಯಾಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ಈ ಥರ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಬನ್ನಿ ಕೆಳಗಡೆ ಬಂದಮೇಲೆ ಇಲ್ಲಿ ಕಸ್ಟಮೈಸೇಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೇಔಟ್ ಅಂತಿದೆ, ಆಮೇಲೆ ಬ್ರ್ಯಾಂಡಿಂಗ್ ಅಂತಿದೆ, ಆಮೇಲೆ ಬೇಸಿಕ್ ಇನ್ಫೋ ಅಂತಿದೆ. ಇಲ್ಲಿ ಲೇಔಟ್ ಅಂದರೆ ಇಲ್ಲಿ ಕಸ್ಟಮೈಸೇಷನ್ ಮಾಡಬೇಕು. ನಿಮ್ಮ ವಿಡಿಯೋ ಯಾವುದು, ಇವಾಗ ನಾ ಯಾವುದೂ ವಿಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಶೋ ಆಗಲ್ಲ. ಇಲ್ಲಿ ಯಾವುದೋ ವಿಡಿಯೋ ಮಾಡಿದರೆ ಇಲ್ಲಿ ಶೋ ಆಗುತ್ತೆ. ಆವಾಗ ಯಾವ ನಿಮಗೆ ವಿಡಿಯೋ ಇಕ್ಬೇಕಂತ ಇರುತ್ತಲ್ಲ ಅದನ್ನು ವಿಡಿಯೋನ ಹಾಕ್ಬೋದು. ಇಲ್ಲಿ ಫೀಚರ್ ರಿಟರ್ನ್ ಸಬ್ಸ್ಕ್ರೈಬರ್ ವಿಡಿಯೋ ಇದಕ್ಕೊಂದು ಇಲ್ಲೂ ಒಂದು ವಿಡಿಯೋ ಹಾಕಬೇಕು. ವಿಡಿಯೋ ಹಾಕಿದ ಮೇಲೆ ಇಲ್ಲಿ ಶಾರ್ಟ್ಸ್ ವಿಡಿಯೋ, ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಶಾರ್ಟ್ಸ್ ವಿಡಿಯೋ ಕೂಡ ಇಲ್ಲಿ ಬರುತ್ತೆ. ಆಮೇಲೆ ಬ್ರ್ಯಾಂಡಿಂಗ್ ಇಲ್ಲಿ ನಿಮ್ಮ ಯೂಟ್ಯೂಬ್ ಲೋಗೋನ ಸೆಟ್ ಮಾಡಬೇಕು. ನಿಮ್ಗೇನಾದರೂ ಯೂಟ್ಯೂಬ್ ಲೋಗೋ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಲೋಗೋನ ಸೆಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಬ್ಯಾನರ್ ಹಾಕಬೇಕು. ಬ್ಯಾನರ್ ಹಾಕಿದ ಆಮೇಲೆ ಇಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಹಾಕಲೇಬೇಕು. ಯಾಕಂದರೆ ವಿಡಿಯೋ ನಿಮ್ಮದೇ ಅಂತ ಜನರಿಗೆ ಗೊತ್ತಾಗುತ್ತೆ, ಯೂಟ್ಯೂಬ್ದವ್ರು ಕೂಡ ಗೊತ್ತಾಗುತ್ತೆ. ನೀವು ಪ್ರತಿಯೊಂದು ವಿಡಿಯೋದಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಆ್ಯಡೆಡ್ ಮಾಡಿ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಬೇಸಿಕ್ ಇನ್ಫೋ ಅಂತಿದೆ. ಬೇಸಿಕ್ ಇನ್ಫೋ ಅಂದರೆ ನಿಮ್ಮ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕು. ಯಾರು ವಿಸಿಟ್ ಮಾಡ್ತಾರಲ್ಲ ಆಡಿಯನ್ಸು ಅವ್ರಿಗೆ ಗೊತ್ತಾಗಬೇಕು ನೀವು ಎದ್ರ ಮೇಲೆ ವಿಡಿಯೋ ಮಾಡ್ತೀರಾ, ನೀವು ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕು ಇದೆಲ್ಲ ನೀವು ಹಾಕಬೇಕಾಗುತ್ತೆ. ನಾನಿಲ್ಲಿ ಡಿಸ್ಕ್ರಿಪ್ಷನ್ನು ತೋರಿಸ್ತೀನಿ ನಿಮಗೆ. ನಾನು ಏನು ಬರಿತೀನಿ, ಜಸ್ಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಅಂತ ಬರಿತೀನಿ. ನಾನು ಸಿಂಪಲ್ಲಾಗಿ ಬರಿತಾ ಇದ್ದೀನಿ. ಇನ್ನೂ ನೀವು ಚೆನ್ನಾಗಿ ಡಿಸ್ಕ್ರಿಪ್ಷನ್ನು ಕೂಡ ಬರಿಬೋದು. ಬೈ ಚಾನ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಯಾವ ಥರ ಬರಿಬೇಕಂದ್ರೆ ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ URL. ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿ. ಆಮೇಲೆ ಇಲ್ಲಿ ಆ್ಯಡೆಡ್ ಲಿಂಕ್ ಅಂತಿದೆ ನೋಡಿ, ಆಮೇಲೆ ಇಲ್ಲಿ ಆ್ಯಡೆಡ್ ಲಿಂಕ್ ಅಂತಿದೆಯಲ್ಲ, ನೀವು ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕು, ನೀವು ಯಾವ್ದ್ಯಾವುದರಲ್ಲಿ ಟ್ವಿಟ್ಟರು ಯಾವ್ದು ಇರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಲಿಂಕ್ನ ಹಾಕಬೇಕು. ಇದು ಯೂಟ್ಯೂಬ್ ಚಾನಲ್. ಈ ಥರ ನೀವು ಸಿಂಪಲ್ಲಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ ಇದರಿಂದ ನೀವು ದುಡ್ಡು ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.